ಎಸ್ ಬಗ್ಗೆ ಮಾತನಾಡೋದಕ್ಕೆ ವೆಂಕಟರೆಡ್ಡಿ ವಿವಿ ಸದಸ್ಯರು ಕೂಡ ಹೌದು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಏನು ಒಂದು ದೀರ್ಘ ಶ್ವಾಸವನ್ನ ಬಿಟ್ಟರೋ ಏನೋ, ಕಾರಣ NPA ಹಗರಣ ಈಗ ಬಟಾಬಯಲಾಗ್ತಾ ಇದೆ. ಸಮಾಧಾನ ಇದೆಯಾ ತಮಗೆ? ಯಾಕೆ ಸಮಾಧಾನ ಇದೆ ತಮಗೆ? ಯಾಕಂದ್ರೆ ನಾನು ಆ ಒಂದು ಅವಧಿಯಲ್ಲಿ ಆಡಳಿತ ಮಂಡಳಿ ಸದಸ್ಯನಾಗಿದ್ದೆ. ಇದು ನಾನ್ ಪ್ರಾಕ್ಟೀಸಿಂಗ್ ಬೇರೆ ವೇತನ ಆಯುಕ್ತದ ಅನುಷ್ಠಾನದ ಜೊತೆಗೆ ಇದನ್ನ ಕದ್ದು ಮುಚ್ಚಿ ತಗೊಂಡಿದ್ರು. ನಾನು ಆಗ್ಲೇ 2019 ಅವ್ರಿಗೆ ಹೇಳಿದೆ, ರೈಟಿಂಗ್ ಅಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳಿದ್ದಲ್ಲಿ ನನ್ನ ಇದಕ್ಕೆ ದೂರಿಗೆ ಯಾವ್ದು ಕಿಮ್ಮತ್ತು ಕೊಡಿದಾರೆ ಅಂದ್ರೆ ಅವರು 6 ಇಂಜನ್ ಈ ತರ ತಗೊಂಡಿದ್ದಾರೆ. ಇದು ಹೋಗಿ ಇಲ್ಲಿ ನೀವು ಜೊತೆಗೆ ನಿಮ್ ಜೊತೆ ಒಂದಷ್ಟು ಸಹೋದ್ಯೋಗಿಗಳು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿದ್ದು. ಈ ಹಿಂದೆ ಸಾಕಷ್ಟು ಭಾರಿ ತೀವ್ರತೆಯಲ್ಲಿ ಹೋರಾಟಗಳಿತ್ತು. ಆಗ ಯಾರು ಕೂಡ ಇದನ್ನು ಗಮನಿಸುವಂತಹ ಗೋಜಿಗೆ ಹೋಗಿರ್ಲಿಲ್ಲ. ನಿಜಕ್ಕೂ ಈಗ ಕೊನೆಯದಾಗಿಯೂ ಕೂಡ ಸರ್ಕಾರ ಇದಕ್ಕೊಂದು ಆದೇಶ, NPAದಲ್ಲಿ ಕೋಟ್ಯಾಂತರ ರೂಪಾಯಿ ನುಂಗಿದ್ರಲ್ಲ ಅದನ್ನೆಲ್ಲ ವಾಪಸ್ ಪಡಿಬೇಕು ಅನ್ನುವಂತಹ ತೀರ್ಮಾನ. ಏನ್ ಅನ್ಸುತ್ತೆ ತಮಗೆ? ಬಹಳ ಸಂತೋಷದ ವಿಷಯ. ಈಗ ನಾನು ಒಬ್ಬ ಪಶುವೈದ್ಯನಾಗಿ ನನ್ನ ವೃತ್ತಿ ಬಾಂಧವರಿಗೆ ನನ್ನ ಪ್ರಾಕ್ಟೀಸಿಂಗ್ ಅಲಯನ್ಸ್ ಕೊಟ್ರೆ ನನಗೂ ಖುಷಿನೇ. ಆದ್ರೆ ಕೊಡದೆ ಇರೋದನ್ನ ಇವರು ಕೊಟ್ಟಿದ್ದಾರೆ ಅಂತೇಳಿ ಕೋಟಿಗಟ್ಟಲೆ ಈ ಉಪಾಧ್ಯಾಯರ ಹತ್ರ ಅಲ್ಲೇ ಟೀಚರ್ಸ್ ಹತ್ರ ಕೋಟಿಗಟ್ಟಲೆ ನಾವು ಮಾಡಿಸ್ತೀವಿ ಅಂತೇಳಿ ಲಂಚ ತಗೊಂಡು ಅದನ್ನ ತಿಂದು ತೆಗಿದ್ದಾರೆ. ಅದ್ರ ಜೊತೆಗೆ ಆದ್ರ ಮಧ್ಯೆ ಸುಳ್ಳು ಆದೇಶ ಹೊರಡಿಸಿ ಎಚ್.ಡಿ. ನಾರಾಯಣ ಹಿಂದಿನ ಕುಲಪತಿಗಳು, ಆಮೇಲೆ ನಿಯಂತ್ರಣಾಧಿಕಾರಿ KL ಸುರೇಶ್, HR ರೆಡ್ಡಿ ರಿಜಿಸ್ಟ್ರಾರ್ ಇವರೆಲ್ಲ ಸೇರ್ಕೊಂಡು ನಾನು ಬೋರ್ಡಲ್ಲಿ ಇದ್ದೀನಿ, ಬೋರ್ಡಿಗೆ ಬಂದಿಲ್ಲ. 87 ಬೋರ್ಡಲ್ಲಿ ಇದು ಚರ್ಚೆ ಆಗಿದ್ದು, ಬೋರ್ಡಲ್ಲಿ ಇದ್ದೀನಿ ನಾನು, ಆ ಬೋರ್ಡಿಗೆ ಬಂದಿಲ್ಲ. ಸರ್, ಈಗ ಸಾಮಾನ್ಯ ಜ್ಞಾನ ಏನು ಅಂತ ಕೇಳಿದ್ರೆ NPAಗೆ ಮಾನದಂಡ ಏನು? ಆತ ಸಂಪೂರ್ಣವಾಗಿ ಸರ್ಕಾರಿ ಸೇವೆಯಲ್ಲಿರ್ಬೇಕು, ಹೊರಗಡೆ ವ್ಯವಹಾರದಲ್ಲಿ ಇರಕೂಡುದು. ಸೊ ಇದನ್ನ ಇಲ್ಲ ನಾನು ಹೇಳ್ತೀನಿ, ಇದು ಪ್ರತಿ 10 ವರ್ಷಕ್ಕೊಮ್ಮೆ UGC ವೇತನ ಪರಿಷ್ಕರಣೆ ಆಗ್ತಾ ಇದೆ. 7ನೇ ವೇತನ ಆಯೋಗ ಮೊನ್ನೆ ಕೊಟ್ಟಿದೆ. ನನ್ನ ಒಂದು ಆಡಳಿತ ಮಂಡಳಿ ಸದಸ್ಯನಾಗಿದ್ದಂತ ಸಮಯದಲ್ಲಿ ಈಗ 8ನೇ UGC ವೇತನ ಪರಿಷ್ಕರಣೆ ಇದೆ. ಅವರ ಒಂದು ಏನು ಮಾನದಂಡ ಅಂದ್ರೆ UGC IPR ಕ್ವಾಲಿಫಿಕೇಶನ್ ಅನುಭವವಾಗಿ ಟೀಚರ್ಸ್ಗೆ ಸಾಕಷ್ಟು ಟೈಮಲ್ಲಿ ಒಂದು ಭತ್ಯೆ ಕೊಡೋದು, ಮತ್ತೆ ಅವರಿಗೆ ಏನು ಪ್ರಮೋಷನ್ ಸಿಗೋದು ಇವೆಲ್ಲ ಇದ್ದಾವೆ. ನಾನ್ ಪ್ರಾಕ್ಟೀಸಿಂಗ್ ಅಲಯನ್ಸ್ ಅನ್ನೋದು ಆಯಾ ರಾಜ್ಯಕ್ಕೆ ಬಿಟ್ಟಂತ ಸಮಯ ಇದು ವಿಚಾರ ಇದೆ. ಈ UGC ವೇತನ ಸೆಂಟ್ರಲ್ ಗವರ್ಮೆಂಟ್ ಇದೆ 10 ವರ್ಷಕ್ಕೊಮ್ಮೆ. ನಾನ್ ಪ್ರಾಕ್ಟೀಸಿಂಗ್ ಅಲಯನ್ಸ್ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಿತ್ತು. ಇದು ಪಶು ಇಲಾಖೆಯಿಂದ ಬೇಡಿಕೆ ಹೋಗಿ ನಮ್ಮ ಉಪಾಧ್ಯಾಯರ ಕಡೆಯಿಂದ ಟೀಚರ್ಸ್ ಇಂದ ಅನಿಮಲ್ ಹಸ್ಬೆಂಡ್ರಿ ಸೆಕ್ರೆಟರಿ ಕಡೆಯಿಂದ ಆರ್ಥಿಕ ಇಲಾಖೆಗೆ ಬಿಟ್ಟು ಅಲ್ಲಿ ಅನುಮೋದನೆ DPR ಅಲ್ಲಿಂದ ಪೈಕಿ ಸರ್ಕಾರದ ಗಮನಕ್ಕೆ ಬಂದು ಅದು ಕ್ಯಾಬಿನೆಟ್ ಹೋಗಿ ಕ್ಯಾಬಿನೆಟ್ ಅಲ್ಲಿ ಆಗ್ಬೇಕು. ಅದು ಮತ್ತೆ ವಾಪಸ್ ಬಂದು ತಿರುಗಿ ಒಂದು ಆಡಳಿತ ಹೊರಡಿಸ್ಬೇಕು ಎಕ್ಸಿಕ್ಯೂಟಿವ್ ಪಶುಪಾಲನಾ ಇಲಾಖೆ ಕಾರ್ಯದರ್ಶಿ. ನಂತರ ನಮ್ಮ ಯೂನಿವರ್ಸಿಟಿ ಬರ್ತದೆ. ನಾನು ಈಗ ಹಣಕಾಸು ಕಮಿಟಿ ಸದಸ್ಯನೂ ಆಗಿದ್ದೆ. ಹಣಕಾಸು ಸಂಸ್ಥೆ ಆಮೇಲೆ ಕೊನೆಯಲ್ಲಿ ಬೋರ್ಡ್ ಬರಬೇಕು ಆಡಳಿತ ಮಂಡಳಿ. 87ನೇ ಬೋರ್ಡ್ ಅಲ್ಲಿ ಇದು ಆಡಳಿತ ಸಚಿವರಾಗಿ ಕೊಟ್ಟಿದ್ದಾರೆ. 1 ವರ್ಷಕ್ಕೆ 6 ರಿಂದ 7 ಕೋಟಿ ಕೊಟ್ಟಿದ್ದಾರೆ. 2019ರಿಂದ ಎಷ್ಟು ಕೋಟಿ ಲೆಕ್ಕಾಗ್ತದೆ. ಎಸ್, ಥ್ಯಾಂಕ್ ಯು ವೆಂಕಟರೆಡ್ಡಿ ಅವರೇ ಇಷ್ಟೊತ್ತು ಫ್ರೀಡಮ್ ಟಿ ಜೊತೆ ಮಾತನಾಡಿದಕ್ಕೆ. ನಿಜಕ್ಕೂ ಕೂಡ ಸರ್ಕಾರದ ಹಣವನ್ನ ಈ ಪರಿ ಪ್ರೊಫೆಸರ್ಗಳು ನುಂಗಿ ನೀರು ಕುಡಿದಿದ್ದಾರೆ ಅನ್ನೋದೇ ಮಹಾ ದುರಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.